ಕಕ್ಕೂರು ತಾಂಡ ಆದರ್ಶ ಗ್ರಾಮವು ಸಮಸ್ಯೆಗಳ ಆಗರವು. 5 ವರ್ಷದಲ್ಲಿ 35 ಲಕ್ಷ ಖಾಲಿ, ಆದರೂ ಮುಗಿಯಲಿಲ್ಲ ಕಾಮಗಾರಿ. ಕಂದಮ್ಮಗಳಿಗೆ ಬಾಡಿಗೆ ಮನೆ, 160 ವಿದ್ಯಾರ್ಥಿಗಳಿಗೆ ಇಲ್ಲ ಶೌಚಾಲಯ. ಕೆಆರ್ಡಿಎಲ್ ಅಧಿಕಾರಿಗಳ ವಿಳಂಬ ನೀತಿಗೆ ಗ್ರಾಮಸ್ಥರ ಆಕ್ರೋಶದ ಕಟ್ಟೆ. 1 ತಿಂಗಳಲ್ಲಿ ಮುಗಿಸದಿದ್ರೆ ಕಠಿಣ ಕ್ರಮ. ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ನಂದ ಹನುಮರೆಡ್ಡಿ ಖಡಕ್ ವಾರ್ನಿಂಗ್. ಗದಗ್ ಯೋಜನೆಯ ಹೆಸರು ಮುಖ್ಯಮಂತ್ರಿ ಆದರ್ಶ ಗ್ರಾಮ ಯೋಜನೆ. ಆದರೆ ಇಲ್ಲಿ ಆದರ್ಶವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಇದು ಗದಗ್ ಜಿಲ್ಲೆ ಮುಂಡರಗಿ ತಾಲೂಕಿನ ಕಕ್ಕೂರು ತಾಂಡ ಗ್ರಾಮದ ಇಂದಿನ ಕಹಿ ವಾಸ್ತವ. ಗ್ರಾಮದ ಉದ್ಧಾರಕ್ಕೆಂದು ಬಂದ ಎಸ್ಸಿಪಿ ಟಿಎಸ್ಪಿ ಕಾಯ್ದೆಯಡಿ ಬರೋಬ್ಬರಿ 40 ಲಕ್ಷ ರೂಪಾಯಿ ಅನುದಾನದಲ್ಲಿ ಈಗಾಗಲೇ 35 ಲಕ್ಷ ರೂಪಾಯಿ ಖರ್ಚಾಗಿದೆ. ಆದರೆ 5 ವರ್ಷ ಕಳೆದರೂ ಒಂದೇ ಒಂದು ಕಾಮಗಾರಿಯೂ ಪೂರ್ಣಗೊಂಡಿಲ್ಲ. ಕೆಆರ್ಡಿಎಲ್ ಅಧಿಕಾರಿಗಳ ಈ ಆಮೆಗತಿಯ ವಿಳಂಬ ನೀತಿ ಈಗ ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿದೆ. 40 ಲಕ್ಷದ ಪೂರ್ಣ ಪುರಾಣ ಗ್ರಾಮದ ಪ್ರಮುಖ ಅಗತ್ಯಗಳಿಗಾಗಿ ತಲಾ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ 4 ಪ್ರಮುಖ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಇಂದು ಪ್ರತಿಯೊಂದು ಯೋಜನೆಯೂ ಹಳ್ಳ ಹಿಡಿದಿದೆ. ಬಾಡಿಗೆ ಮನೆಯಲ್ಲಿ ಕಂದಮ್ಮಗಳ ಪಾಠ, 10 ಲಕ್ಷ ವೆಚ್ಚದ ಅಂಗನವಾಡಿ ಕಟ್ಟಡ ಇನ್ನೂ ಅಪೂರ್ಣವಾಗಿದೆ. ಪರಿಣಾಮ ತಾಂಡಾದ ಪುಟ್ಟ ಕಂದಮ್ಮಗಳು ಶಿಥಿಲಗೊಂಡ ಎಂಬ ಬಾಡಿಗೆ ಕಟ್ಟಡದ ಕಿರಿದಾದ ಜಾಗದಲ್ಲಿ ಕೂತು ಕಲಿಯುವಂತಾಗಿದೆ. 160 ವಿದ್ಯಾರ್ಥಿಗಳ ಶೌಚಾಲಯದ ಪರದಾಟ. ಶಾಲಾ ಶೌಚಾಲಯಕ್ಕಾಗಿ 10 ಲಕ್ಷ ರೂಪಾಯಿ ಮೀಸಲಿಡಲಾಗಿತ್ತು. ಆದರೆ ಇಂದು ಶಾಲೆಯ 160ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶೌಚಾಲಯವಿಲ್ಲದೆ ಬಯಲನ್ನೇ ಆಶ್ರಯಿಸಬೇಕಾಗಿದೆ. ಹೆಣ್ಣು ಮಕ್ಕಳ ಪರಿಸ್ಥಿತಿಯಂತೂ ಹೇಳತೀರದಾಗಿದೆ. ಕುಡಿಯುವ ನೀರಿಗೂ ತತ್ವಾರ. 10 ಲಕ್ಷ ರೂಪಾಯಿ ವೆಚ್ಚದ ಶುದ್ಧ ಕುಡಿಯುವ ನೀರಿನ ಘಟಕವು ಕೇವಲ ಕಾಗದದ ಮೇಲಷ್ಟೇ ಉಳಿದಿದ್ದು, ಹನಿ ನೀರಿಗೂ ಶಾಲಾ ಮಕ್ಕಳಿಗೆ ಮೈಲುಗಟ್ಟಲೆ ಅಲೆಯುತ್ತಿದ್ದಾರೆ. ಜೊತೆಗೆ ಸೋಲಾರ್ ವಿದ್ಯುತ್ ಕಾಮಗಾರಿಯು ನೆನೆಗೂದಿಗೆ ಬಿದ್ದಿದೆ. ಉಪನಿರ್ದೇಶಕರ ಆದೇಶಕ್ಕೂ ಬೆಲೆ ಇಲ್ಲವೇ? ಇವರು ಬಂದಿದ್ದಾರೆ, ಕೆಆರ್ಡಿಎಲ್ ಅಧಿಕಾರಿಗಳು ಬಂದಿಲ್ಲ. ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಭರವಸೆ ಕೊಟ್ಟು ಹೋಗ್ತಾರೆ. ಆದರೆ ನಮ್ಮ ಹಣೆಬರ ಮಾತ್ರ ಬದಲಾಗಿಲ್ಲ ಎಂಬುದು ಗ್ರಾಮಸ್ಥರ ಆಕ್ರೋಶದ ನುಡಿ. ಈ ಹಿಂದೆ ಸ್ವತಃ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಸ್ಥಳಕ್ಕೆ ಭೇಟಿ ನೀಡಿ ಸೂಚನೆ ನೀಡಿದ್ದರು. ಕೆಆರ್ಡಿಎಲ್ ಅಧಿಕಾರಿಗಳು ಅದಕ್ಕೆ ಕ್ಯಾರೆ ಅಂದಿಲ್ಲ. ಎಸ್ಸಿಪಿ ಟಿಎಸ್ಪಿ ಕಾಯ್ದೆಯ ಕಠಿಣ ನಿಯಮಗಳಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರ ಸಂಶಯಕ್ಕೆ ಕಾರಣವಾಗಿದೆ. ನಂದ ಹನುಮರೆಡ್ಡಿಯವರ 1 ತಿಂಗಳ ಖಡಕ್ ಗಡುವು. ಗ್ರಾಮಸ್ಥರ ಆಕ್ರೋಶ ತಾರಕಕ್ಕೇರುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ನಂದ ಹನುಮರೆಡ್ಡಿಯವರು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಗ್ರಾಮಸ್ಥರ ಸಮ್ಮುಖದಲ್ಲಿ ಮಾತನಾಡಿದ ಅವರು, ಇನ್ನು 1 ತಿಂಗಳ ಒಳಗಾಗಿ ಕೆಆರ್ಡಿಎಲ್ ಅಧಿಕಾರಿಗಳು ಎಲ್ಲ ಕಾಮಗಾರಿಗಳನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಬೇಕು. ತಪ್ಪಿದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಕಟ್ಟುನಿಟ್ಟಿನ ಭರವಸೆ ನೀಡಿದ್ದಾರೆ. ಜನರ ಪ್ರಶ್ನೆ, ಈ ಬಾರಿಯಾದರೂ ಮುಕ್ತಿ ಸಿಗುತ್ತಾ? ಅಧಿಕಾರಿಗಳ ಮಾತಿನಂತೆ 1 ತಿಂಗಳಲ್ಲಾದರೂ ಕಕ್ಕೂರು ತಾಂಡಾದ ಅಂಗನವಾಡಿ ಮಕ್ಕಳಿಗೆ ಸ್ವಂತ ಸೂರು, ಶಾಲಾ ಮಕ್ಕಳಿಗೆ ಶೌಚಾಲಯ ಹಾಗೂ ಗ್ರಾಮಸ್ಥರಿಗೆ ಕುಡಿಯುವ ನೀರು ಸಿಗುತ್ತಾ, ಅಥವಾ ಎಂದಿನಂತೆ ಭರವಸೆಯು ಕೇವಲ ಬಾಯಿ ಮಾತಾಗಿಯೇ ಉಳಿಯುತ್ತಾ ಎಂಬುದನ್ನು ಕಕ್ಕೂರು ತಾಂಡಾದ ಜನತೆ ಕಾದು ನೋಡುತ್ತಿದ್ದಾರೆ. ಯಾರಿದ್ರು ಅವರು ತಿಂದ್ರು ತೇದ್ರು ಹೋದ್ರು ಅವರು. ಮತ್ತೆ ಇವರೆಲ್ಲ ಇವ್ರು ಬಂದ್ರು, ಧಾರವಾಡ ಬಂದ, ಅವ ಏನ್ ಮಾಡ್ತಾನೆ ಎಲ್ಲರಿಗೂ ಗೊತ್ತೈತಿ. ಏನಿಲ್ಲ ಸುಭಾಷ್ ಸರ್, ಈಗ ಅದ್ರ ಸಲುವಾಗಿ ಸೀರಿಯಸ್ ಆಗಿದ್ದಕ್ಕೆ ಮೊನ್ನೆ ಡಿ ಸಿ ಮೀಟಿಂಗ್ ಅಲ್ಲಿ ನಾವು ಜೋರ್ ಮಾಡಿರ್ತಾನೆ ನಾನು ಆಕ್ಷನ್ ಮಾಡ್ತೀನಿ. 2021ನೇ ಸಾಲಿನ ಕಾಮಗಾರಿಗಳು ಏಜೆನ್ಸಿ ಲ್ಯಾಂಡ್ ಆರ್ಮಿ ಕ್ರೆಡೆಲ್, ಸೊ ಅವರು ಇಂಪ್ಲಿಮೆಂಟ್ ಮಾಡಿದಾರ.
ಬಟ್ ಕಾಮಗಾರಿಗಳೆಲ್ಲ ಅಪೂರ್ಣ ಆಗಿದ್ದಾವೆ ಮತ್ತು ಯಾವುದನ್ನು ಹ್ಯಾಂಡ್ ಓವರ್ ಮಾಡಿಲ್ಲ ಅನ್ನೋವಂಥದ್ದು ಕಂಪ್ಲೇಂಟ್ ಬಂದಿತ್ತು. ಸೊ ಅದಾದ ನಂತರದಲ್ಲಿ ನಾವು ಮೊನ್ನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ಏಜೆನ್ಸಿಗಳ ಪ್ರಗತಿ ಪರಿಶೀಲನೆ ಸಭೆಯನ್ನು ಕೂಡ ಮಾಡಿದ್ವಿ. ಸೊ ಆವತ್ತು ಡಿ ಸಿ ಅವರು ಏನು ನಿರ್ದೇಶನ ಕೊಟ್ಟಿದ್ರು ಅಂತಂದ್ರೆ ಪರ್ಟಿಕ್ಯುಲರ್ ಎಲ್ಲಿ ಕಂಪ್ಲೇಂಟ್ಸ್ ಇದೆ, ಕಕ್ಕೂರಿಂದ ಮೇಜರ್ ಕಂಪ್ಲೇಂಟ್ ಇರೋದ್ರಿಂದ ಇದ್ರ ಜೊತೆಗೆ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಕಂಪ್ಲೇಂಟ್ಸ್ ಇತ್ತು. ಸೊ ಆ ನಿಟ್ಟಿನಲ್ಲಿ ನೀವು ಫೀಲ್ಡ್ ವಿಸಿಟ್ ಮಾಡಿ ಡಿಸ್ಟ್ರಿಕ್ಟ್ ಆಫೀಸರು, ತಾಲೂಕು ಆಫೀಸರು, ಸಂಬಂಧಪಟ್ಟಂಥ ಏಜೆನ್ಸಿಯವ್ರನ್ನ ಕರ್ಕೊಂಡು ಒಂದು ಸತಿ ಫೀಲ್ಡ್ ವಿಸಿಟ್ ಮಾಡ್ಕೊಂಡು ಬಂದು ನನಗೆ ತನಿಖಾ ವರದಿ ಕೊಡ್ರಿ ಅಂಥೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು. ಅದಾದ ನಂತರದಲ್ಲಿ ನಿನ್ನೆ ಎಲ್ಲ ಏಜೆನ್ಸಿಯವರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಅವ್ರ ತಾಲೂಕು AW ಅವರು ಇನ್ಕ್ಲೂಡಿಂಗ್ ಸೆಕ್ಷನ್ ಆಫೀಸರ್ಸು, AE, JE ಎಲ್ಲರದು ಕೂಡ ನಾನೇ ಡೀಟೇಲ್ ಆಗಿ 3 ತಾಸು ನಮ್ಮ ಆಫೀಸ್ನಲ್ಲೇ ಡೀಟೇಲ್ಡಾಗಿ ರಿವ್ಯೂ ಮಾಡಿದ್ದೀವಿ. ಮಾಡಿ ನಂತರದಲ್ಲಿ ಇವತ್ತು ಕಕ್ಕೂರು ತಾಂಡಾಗ ನಾವು ಹೋಗ್ತಾ ಇದ್ದೀವಿ. ನೀವು ಸಂಬಂಧಪಟ್ಟಂಥ AW ಮತ್ತು ಯಾರಿದ್ದೀರಿ ನೀವು ಬರ್ರಿ, ನಾವಲ್ಲಿ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ ಅವ್ರಿಗೆ ನಿನ್ನೆನೇ ಕೂಡ ಹೇಳಿದ್ವಿ. ಹೇಳಿದಾಗಲೂ ಕೂಡ ಸಂಬಂಧಪಟ್ಟಂಥ ಏಜೆನ್ಸಿಯವರು ಇವತ್ತಿಲ್ಲಿ ಬಂದಿಲ್ಲ. ಸೊ ಬೇರೆ ಬೇರೆ ರೀಸನ್ಸ್ ಹೇಳಿದರು. ಸೊ ಅದು ಯಾವುದು ರೀಸನ್ಸ್ ನಾವು ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ನಾವು ಬಂದಿದ್ದೀವಿ, ನಾವು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಅಂಗನವಾಡಿ ವರ್ಕ್ ಈಗ ಸದ್ಯ ಅಂಗನವಾಡಿ ವರ್ಕ್ ನೋಡ್ತಾ ಇದ್ದೀವಿ. ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಶಾಲೆಯಲ್ಲೂ ಕೂಡ ಒಂದು RO ಪ್ಯೂರಿಫೈಯರ್ ಕೂಡಿಸಿದ್ದಾರೆ. ಆಮೇಲೆ ಅದ್ರ ಜೊತೆಗೆ ವರ್ಕ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಒಂದು ಹೈ ಮಾಸ್ಕ್ ಹಾಕಿದ್ದಾರೆ. ಆಮೇಲೆ ಶೌಚಾಲಯವನ್ನು ಕಟ್ಟಿದ್ದಾರೆ. ಯಾವುದೇ ಕಾಮಗಾರಿಗಳನ್ನು ಕೂಡ ಪೂರ್ಣ ಮಾಡಿಲ್ಲ ಮತ್ತು ಹ್ಯಾಂಡ್ ಓವರ್ ಕೂಡ ಮಾಡಿಲ್ಲ. ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಸೊ ಇದಕ್ಕೂ ಮುಂಚೆನೇ ಮುಂಡ್ರಗಿ SCP TSP ಮೀಟಿಂಗಲ್ಲೂ ಕೂಡ ನಮ್ಮ ಉದಯ್ ಅವರು EO ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಅವರು ಲೆಟ್ರ್ ಕೂಡ ಕಳಿಸಿದ್ರು ನಮಗೆ, ಅವ್ರ ಮೇಲೆ ಆ್ಯಕ್ಷನ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ. ಸೊ ಅದ್ರ ಮೇಲೂ ಕೂಡ ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಿಮ್ಮ ಮೇಲೆ SCP TSP ಅಧಿನಿಯಮ 2013 ಅನ್ವಯ ನಿಮ್ಮ ಮೇಲೆ ಕ್ರಮ ತಗೋತೀವಿ. ಕ್ರಮ ಯಾಕೆ ತಗೋಬಾರ್ದು ಅನ್ನೋದಕ್ಕೆ ಅವರು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಮತ್ತು ಪತ್ರಗಳನ್ನು ಕೂಡ ನಾವು ಕೂಡ ಬರೆದಿದ್ದೀವಿ. ಇದಲ್ಲದೇ ಸಂಬಂಧಪಟ್ಟಂಥ ಏಜೆನ್ಸಿಯವರು ಯಾವುದೇ ಇಮಿಡಿಯೇಟಾಗಿ ಕೆಲಸ ಮಾಡಬೇಕು ಅಂತಂದರೆ ಯಾವುದೇ ಆಫೀಸರ್ಗೆ ಸ್ಪಂದನೆ ಮಾಡೋದಿಲ್ಲ. ಯಾವಾಗ ನೋಡಿದ್ರು ಫೋನ್ ಸ್ವಿಚ್ ಆಫ್ ಇರ್ತದೆ. ಅದು ಒಂದು ಮೇಜರ್ ಕಂಪ್ಲೇಂಟ್. ಸೊ ಯಾರೋ ಪಬ್ಲಿಕ್ ಬಂದಿದ್ದಾರೆ ಅಂತಂದರೆ ಅವ್ರು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ, ಫೋನು ರಿಸೀವ್ ಮಾಡೋದಿಲ್ಲ. ಸೊ ಇದೆಲ್ಲವನ್ನು ಕೂಡ ನಾವು ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಫೀಲ್ಡ್ ವಿಸಿಟ್ ಮಾಡಿದ್ದೇವೆ. ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿಯನ್ನು ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸಂಬಂಧಪಟ್ಟಂಥ ಏಜೆನ್ಸಿಯವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತೇವೆ. ಬೇಕು ಅಂತೇಳಿ ಇದು ಇತ್ತು ಮೇಡಮ್ ಕಾಮಗಾರಿನ ಮ್ಯಾಕ್ಸಿಮಮ್ ಅಂತಂದ್ರೆ 1 ಇಯರ್. ಈಗ ಸುಮಾರು 4-5 ವರ್ಷ ಆತ್ರಿ ಮೇಡಮ್. ಈಗ ಸುಮಾರು 1 ಇಯರ್. ಬಿಲ್ಡಿಂಗ್ ದುರಸ್ತಿ ಇದ್ದರೆ 6 ತಿಂಗಳು ಇರ್ತದೆ. ಹೊಸ ಬಿಲ್ಡಿಂಗ್ ಇತ್ತು ಅಂತಂದರೆ ಕೆಲಸ ಸ್ಟಾರ್ಟ್ ಆದಮೇಲೆ 6 ತಿಂಗಳ ವರ್ಷ ಒಳಗೆ ದುರಸ್ತಿ ಇದೆ. ಕಟ್ಟಡ 1 ವರ್ಷ. ಈಗ ನಾವು ಅವಕ್ಕೆಲ್ಲ 6 ತಿಂಗಳು. ಸುಮಾರು 6 ವರ್ಷ ಆಯ್ತು ಮೇಡಮ್, ಇದುವರೆಗೆ ಪೂರ್ಣಗೊಂಡಿಲ್ಲ. ಜೊತೆಗೆ ಸಾಕಷ್ಟು ಸಲ ಅಧಿಕಾರಿಗಳು ಬಂದಿದ್ರಿ, ಭೇಟಿ ಕೊಟ್ಟಿದ್ರು, ಹೋಗಿದ್ರಿ. ಬಟ್ ಆದರೂ ಕೂಡ ನಿಮ್ಮ ಮಾತುಗಳಿಗಾಯಿತು, ನಿಮ್ಮ ಒಂದು ಇದಕ್ಕೆ ಅವರು ಬೆಲೆ ಕೊಡ್ತಿಲ್ಲ, ಬರ್ತಾ ಇಲ್ಲ, ಈ ಕಾಮಗಾರಿ ಪೂರ್ಣ ಮಾಡ್ತಿಲ್ಲ. ಯಾಕೆ ಅಂದರೆ ಯಾವ ಒಂದು ಕುಮ್ಮಕ್ಕು ಅವ್ರಿಗೆ ಅಂತ ಏನು ಇದು, ಅಥವಾ ಅಧಿಕಾರಿಗಳು ನೀವು ಸರಿಯಾಗಿ ಅವರಿಗೆ ಇದನ್ನು ಮಾಡ್ತಾ ಇಲ್ಲ, ಏನು ಆ್ಯಕ್ಷನ್ ತೊಗೊತಾ ಇಲ್ಲೋ ಅಥವಾ ಏನಂತೇಳಿ ವಿಸಿಟ್ ಮಾಡಿದ್ದಾರೆ ಅದೆಲ್ಲ ತಾವು ಹೇಳ್ತಾ ಇದ್ದೀರಿ. ಈಗ ನಾನು ಬಂದ ಮೇಲೆ ನಾನು ಫಸ್ಟ್ ಟೈಮ್ ಇಲ್ಲಿ ಕಕ್ಕೂರು ತಾಂಡಕ್ಕೆ ಬರ್ತಾ ಇರೋದು. ಸೊ ನಾನು ಬಂದ ಮೇಲೆ ಕೂಡ ಈ ಹಳೆಯ ವರ್ಕ್ಸು ಲ್ಯಾಂಡ್ ಆರ್ಮಿಯವ್ರ ಜೊತೆ ಕೋಆರ್ಡಿನೇಷನ್ ಆಗೇ ಇಲ್ಲ. ನಾನು ಫಸ್ಟೇ ಹೇಳಿದೆ, ಅವ್ರು ಯಾರು, ಆಮೇಲೆ ಅವರು W ಅವರು ಕೊಪ್ಪಳದಲ್ಲಿ ಇನ್ಚಾರ್ಜ್ ಇದ್ದೀನಿ ಅಂತ ಹೇಳ್ತಾರೆ, ಅವರು ಯಾರಿಗೂ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಸೊ ಮೊನ್ನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಇದ್ರ ಸೀರಿಯಸ್ನೆಸ್ ಅರ್ಥ ಆಯಿತು. DC ಅವರು ಇವತ್ತೇ ಹೋಗಿ ವಿಸಿಟ್ ಮಾಡಿ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು. ನಮ್ಮ AD ಮತ್ತು ಸಂಬಂಧಪಟ್ಟಂಥ AW ಅವರು ಇವತ್ತೇ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿದರು. ಅಲ್ಲಿಂದ ಇವ್ರು ಕೋಆರ್ಡಿನೇಟ್ ಮಾಡಿದ್ರು, ಅವ್ರು ನಮ್ಗೆ ಯಾರಿಗೂ ರೆಸ್ಪಾನ್ಸ್ ಮಾಡಲಿಲ್ಲ. ಸೊ ಆ ನಿಟ್ಟಿನೊಳಗೆ ಇವತ್ತು ನೀವು ಮುದ್ದಾಂ ಬರ್ರಿ ಅಂತ ನಾನೇ ಹೇಳಿದ್ರು ಕೂಡ ಅವ್ರು ಯಾರು ಸಂಬಂಧಪಟ್ಟಂಥ ಏಜೆನ್ಸಿಯವರು ಬಂದಿಲ್ಲ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ಎನ್ಕ್ವೈರಿ ನಡೀತಾ ಇದೆ. ಒಂದು ಎನ್ಕ್ವೈರಿನ ಅವ್ರು ಫೇಸ್ ಮಾಡ್ತಾ ಇದ್ದಾರೆ. DC ಅವರು ಅದನ್ನು ಹೇಳಿದರು, ಆಲ್ರೆಡಿ ನಿಮ್ಮ ಮೇಲೆ ಒಂದು ಎನ್ಕ್ವೈರಿ ನಡೀತಾ ಇದೆ. ಸೊ ನಾನು ಇನ್ನೊಂದು ಕೇಸ್ ಮಾಡಿ ನಿಮ್ಮ ಮೇಲೆ ಇನ್ನೂ ಒಂದು ಎನ್ಕ್ವೈರಿ ಮಾಡಿದ್ರೆ ಸಮಸ್ಯೆಗಳನ್ನು ಫೇಸ್ ಮಾಡ್ತೀರಿ ಅಂತ DC ಅವ್ರು ಕರೆದು ವಾರ್ನೂ ಮಾಡಿದ್ದಾರೆ. ಸೊ ಇದನ್ನು ಏನಾದರೂ ಸತ್ಯಾಸತ್ಯತೆ ನಾವು ಅವ್ರಿಗೆ ಕೂತ್ಬಿಟ್ಟು ಚರ್ಚೆ ಮಾಡ್ತೀವಿ ಇನ್ನೊಂದು ಸತಿ. ಸೊ ಆಲ್ರೆಡಿ ಒಂದು ಸತಿ ಆ್ಯಕ್ಷನ್ ಆಗಿದೆ, ಇನ್ನೊಂದು ಸತಿ ಆ್ಯಕ್ಷನ್ ಮಾಡೋದು ಏನು ಭಾಳ ಟೈಮ್ ತೊಗೊಳ್ಳೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ವಾಸ್ತವ ಸ್ಥಿತಿ ನೋಡಿದ್ರೆ ಮಕ್ಕಳು ಪಕ್ಕದಲ್ಲಿರ್ತಕ್ಕಂಥ ಯಾವುದೋ ಒಂದು ಬಾಡಿಗೆ ಬಿಲ್ಡಿಂಗಲ್ಲಿ ಇದ್ದಾರೆ. ಅದು ಮೇಲೆ ಏನಂತ ಹೇಳ್ತೀರಿ, ಬೇಸಿಗೆಗಾಲದಲ್ಲಿ ತಗಡು, ಅಲ್ಲಿ ಮಕ್ಕಳಿಗೆ ಯಾವ ಪರಿಸ್ಥಿತಿ ಆಗ್ತದೆ ಅನ್ನೋದನ್ನು ನಾವು ನೋಡಿದ್ದೀವಿ, ಆಗಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಇಲ್ಲಿ ಬಿಲ್ಡಿಂಗ್ ಮಾಡಿದ್ದಾರೆ, ಅದನ್ನು ಹ್ಯಾಂಡ್ ಓವರ್ ಆಗಿ ಮಾಡಿದರೆ, ಇದನ್ನು ಏನಿದೆ ವರ್ಕ್ ಮುಗಿಸಿ ಹ್ಯಾಂಡ್ ಓವರ್ ಮಾಡಿದರೆ ಅಟ್ಲೀಸ್ಟ್ ಅಂಗನವಾಡಿ ಮಕ್ಕಳಿಗೆ ಯೂಸ್ ಆಗುತ್ತೆ. ಸೊ ಅದನ್ನು ಇಮಿಡಿಯೇಟಾಗಿ ಮಾಡಿದ್ರೆ ಮಕ್ಕಳು ಕೂಡ ಯೂಸ್ ಮಾಡ್ಕೋಬೋದು ಅದನ್ನು. ಸೊ ಆ ನಿಟ್ಟಿನಲ್ಲಿ ಆ್ಯಕ್ಷನ್ನ ಅದೇನು ಪ್ರೊಸೆಸ್ ಆಗಬೇಕು ಅದನ್ನು ಮಾಡ್ತೀವಿ. ಅದ್ರ ಜೊತೆಗೆ ಈಗ ಶಾಲೆಗಳು ಕೂಡ ಪ್ರಾರಂಭ ಆಗ್ತಾ ಇದೆ. ಸೊ ಆ ಶೌಚಾಲಯಗಳನ್ನು ಇನ್ನೂ ಏನು ಮಾಡಬೇಕು ಅದನ್ನು ಮಾಡಿಸಿ ವರ್ಕ್ ಅಟ್ಲೀಸ್ಟ್ ಹ್ಯಾಂಡ್ ಓವರ್ ಆಗಿ ಅದನ್ನು ಯೂಸ್ ಮಾಡೋ ಥರ ಅಂತೂ ಖಂಡಿತವಾಗೂ ಮಾಡ್ತೀವಿ.
ಸೊ ಅದನ್ನು ಯೂಸ್ ಮಾಡೋ ಥರ ಹ್ಯಾಂಡ್ ಓವರ್ ಮಾಡಬೇಕು. ಮತ್ತು ಇಷ್ಟು ದಿನ ಯಾಕೆ ಡಿಲೇ ಮಾಡಿದ್ದಾರೆ ಅನ್ನೋದಕ್ಕೆ ಆ್ಯಕ್ಷನ್ ಅಂತೂ 100% ಮಾಡಿಸ್ತೀವಿ. ಮೇಡಮ್ ಇನ್ನು ಎಷ್ಟು ದಿನದೊಳಗೆ ಇದನ್ನು ಪೂರ್ಣ ಮಾಡೋ ಒಂದು ಭರವಸೆ ಪೂರ್ಣಗೊಳಿಸ್ಬೋದು? ಸೊ ಮ್ಯಾಕ್ಸಿಮಮ್ ಇನ್ನು 1 ಮಂತಲ್ಲಿ ಎಲ್ಲ ಸೆಟ್ರೇಟ್ ಆಗುತ್ತೆ. ಒಂದು ಮಂತ್ನಲ್ಲಿ ಮುಗುತ್ತೆ ಮೇಡಮ್. ಮಾಡಲಿಲ್ಲ ಅಂದರೆ ಆ್ಯಕ್ಷನ್ ಅಂತೂ 100%